ಗಮನಿಸಿ. Amen. When it was the time for Jesus to go for the last time to Jerusalem, ಯೇಸು ಸ್ವಾಮಿ ತನ್ನ ಕೊನೆಯ ಪಯಣ ಯೆರೂಸಲೇಮಿಗೆ ಹೋಗ್ತಾ ಇರುವಾಗ the Bible says Jesus called two of his disciples. ಯೇಸು ಸ್ವಾಮಿ ತಾನು ಎರಡು ಶಿಷ್ಯರನ್ನು ಕರೀತಾರೆ. See, he is demonstrating something here. ಯೇಸು ಸ್ವಾಮಿ ಇಲ್ಲಿ ಕಾರ್ಯರೂಪದಲ್ಲಿ ಏನೋ ಒಂದನ್ನು I know ತೋರಿಸ್ತಿದ್ದಾರೆ. many times you have read this passage. ನನಗೆ ಚೆನ್ನಾಗಿ ಗೊತ್ತು, ಅನೇಕ ಸಾರಿ ಈ ಒಂದು ಭಾಗವನ್ನು But ಓದಿದ್ದೀರಾ. today the Holy Spirit wants to put his light upon it. ಆದ್ರೆ ಇವತ್ತು ಪವಿತ್ರಾತ್ಮನು ತನ್ನ ಬೆಳಕನ್ನು ಈ ಒಂದು ವಾಕ್ಯದ ಮೇಲೆ ಹಾಕಿ ತೋರಿಸಲಿದ್ದಾರೆ. Amen. Jesus said, ಯೇಸು ಸ್ವಾಮಿ ಹೇಳ್ತಾರೆ, Amen, he called two of his disciples. ಯೇಸು ಸ್ವಾಮಿ ತನ್ನ ಎರಡು ಶಿಷ್ಯರನ್ನು And ಕರೆದು he said, go into that village that is opposite to you. ಹೇಳ್ತಾರೆ, ಇಲ್ಲಿ ಮುಂದೆ ಕಾಣಿಸ್ತಿರುವಂತಹ ಆ ಒಂದು ಹಳ್ಳಿಗೆ ಹೋಗಿ. Amen. Hallelujah. Hallelujah. Amen. Listen to what he says. ಯೇಸು ಸ್ವಾಮಿ ಹೇಳಿದ ಮಾತುಗಳನ್ನು As ಗಮನಿಸಿ. soon as you enter here, ನೀವು ಅಲ್ಲಿ ಪ್ರವೇಶ ಮಾಡಿದಾಗ ಎಲ್ಲರೂ ನೋಡೋಕೆ ಚೊಲ್ಲುಂಗ. ಎಲ್ಲರೂ ಅರಿಕೆ ಮಾಡಿ. As soon as you enter here, ನೀವು ಅಲ್ಲಿ ಒಳಗೆ ಪ್ರವೇಶ ಮಾಡಿದ ತಕ್ಷಣ Amen, you will see a donkey and its colt tied. ಅಲ್ಲಿ ಒಂದು ಕತ್ತೆಯು ಅದರ ಮರಿಯು ಕಟ್ಟಲ್ಪಟ್ಟಿರುವುದನ್ನು ನೀವು ನೋಡ್ತೀರಾ. Amen. When you see that, ನೀವು ಅದನ್ನು ನೋಡಿದಾಗ go and untie that donkey. ಹೋಗಿ ಮೊದಲು ಅದನ್ನು ಕಟ್ಟಿರುವಂತ ದಾರವನ್ನು ಬಿಡಿಸಿ. Amen. I tell you, ನಿಮಗೆ ನಾನು ಹೇಳ್ತೇನೆ, I have read this amen passage so many times. ನಾ ಈ ಒಂದು ಭಾಗವನ್ನು ಅನೇಕ ಸಾರಿ ಓದಿದ್ದೇನೆ. Many times I have preached about it. ಅನೇಕ ಸಾರಿ ಇದರ ಕುರಿತು ವಾಕ್ಯವನ್ನು ಕೂಡ ಸಾರಿದ್ದೇನೆ. But amen, as I was praying in the presence of God, ಆದ್ರೆ ನಾ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುತ್ತಿರುವಾಗ amen, the Holy Spirit showed me something from this scripture. ಪವಿತ್ರಾತ್ಮನು ಈ ಒಂದು ಭಾಗದಲ್ಲಿ ನನಗೆ ಒಂದು ಕಾರ್ಯವನ್ನು ತೋರಿಸಿದ್ರು. Amen. What happens when you enter into a village? ಒಂದು ಹಳ್ಳಿಯನ್ನು ಪ್ರವೇಶ ಮಾಡಿದಾಗ ಏನಾಗುತ್ತೆ? Amen. What happens when you go into a city? ಒಂದು ಪಟ್ಟಣಕ್ಕೆ ನೀವು ಹೋದಾಗ ಅಲ್ಲಿ ಏನಾಗುತ್ತೆ? You will see people there. ನೀವು ಅಲ್ಲಿ ಜನರನ್ನು ನೋಡ್ತೀರಾ. You will see a bus stand there. ನೀವು ಅಲ್ಲಿ ಬಸ್ ಸ್ಟ್ಯಾಂಡ್ ಅನ್ನು ನೋಡ್ತೀರಾ. Or you will see amen entrance board there. ಅಥವಾ ಅಲ್ಲಿ ಪ್ರವೇಶ ಮಾಡಿ ಸುಸ್ವಾಗತ ಅಂತ ಒಂದು ಬೋರ್ಡ್ ಅನ್ನು ನೋಡ್ತೀರಾ. Amen. You will see shops there. ಅಲ್ಲಿ ಅಂಗಡಿಗಳನ್ನು ನೋಡ್ತೀರಾ. Or you will see a name board there. ಅಥವಾ ಅಲ್ಲಿ ಆ ಒಂದು ಊರಿನ ಪಟ್ಟಣದ ಹೆಸರು ಬೋರ್ಡ್ ಈ ತರ ಏನಾದ್ರೂ ನೋಡ್ತೀರಾ. But Jesus said, ಆದ್ರೆ ಯೇಸು ಸ್ವಾಮಿ ಹೇಳ್ತಿದ್ದಾರೆ, Amen, when you go to that village that is opposite to you, ನಿನ್ನ ಮುಂದೆ ಕಾಣಿಸ್ತಿರುವಂತ ಆ ಹಳ್ಳಿಗೆ ನೀವು ಹೋಗುವಾಗ, as you enter in, ನೀ ಅಲ್ಲಿ ಪ್ರವೇಶ ಮಾಡಿದಾಗ you shall see a donkey. ನೀ ಅಲ್ಲಿ ಒಂದು ಕತ್ತೆಯನ್ನು ನೋಡ್ತೀಯಾ. You shall see a donkey. ನೀ ಒಂದು ಕತ್ತೆಯನ್ನು ನೋಡ್ತೀಯಾ. Are you listening to what I am telling you? ಹೇಳುವುದನ್ನು ಗಮನಿಸ್ತಿದ್ದೀರಾ? This cannot be possible. ಇದು ಸಾಧ್ಯವೇ ಇಲ್ಲ. Amen. When you enter into a village, ನೀವು ಒಂದು ಹಳ್ಳಿಯನ್ನು ಪ್ರವೇಶ ಮಾಡಿದಾಗ Jesus is not speaking about the owner of the donkey. ಯೇಸು ಸ್ವಾಮಿ ಆ ಒಂದು ಕತ್ತೆಯ ಯಜಮಾನನ ಕುರಿತು ಮಾತಾಡ್ತಿಲ್ಲ. Jesus is not speaking about someone who carrying a pitcher, amen, a pot in his, amen, on his shoulder. ಯಾರೋ ಆ ಊರ ಹಳ್ಳಿ ಒಳಗೆ ಒಂದು ಮಡಿಕೆಯಲ್ಲಿ ನೀರು ತುಂಬಿಸ್ಕೊ ಹೋಗ್ತಿದ್ದಾರೆ, ಅವರ ಕುರಿತು ಯಾರ ಕುರಿತು ಮಾತಾಡ್ತಿಲ್ಲ. But Jesus is speaking about a donkey that is, amen, bound. ಆದ್ರೆ ಯೇಸು ಸ್ವಾಮಿ ಒಂದು ಕಟ್ಟಲ್ಪಟ್ಟಿರುವಂತ ಒಂದು ಕತ್ತೆಯ ಕುರಿತು ಮಾತಾಡ್ತಿದ್ದಾರೆ. Amen. Listen to me, my dear church. ಚೆನ್ನಾಗಿ ಗಮನಿಸಿ ಸಭೆಯೇ. When you are sent by Jesus, ನೀವು ಯೇಸು ಸ್ವಾಮಿಯಿಂದ ಕಳಿಸಲ್ಪಟ್ಟಿರುವಾಗ, when you are appointed by Jesus, ನೀನು ಯೇಸು ಸ್ವಾಮಿಯಿಂದ ಅಪಾಯಿಂಟ್ ಆಗಿರುವಾಗ, you will only see what Jesus says. ನೀವು ಯೇಸು ಸ್ವಾಮಿ ನೋಡುವುದನ್ನು ಮಾತ್ರ ನೋಡ್ತೀರಾ. Are you here with me? ನೀವು ನನ್ನ ಜೊತೆ ಇಲ್ಲೇ ಇದ್ದೀರಾ? Are you here with me? ನೀವು ನನ್ನ ಜೊತೆ ಇಲ್ಲೇ ಇದ್ದೀರಾ? Amen. Every people who were entering into that city were seeing something. ಯಾರ್ಯಾರೆಲ್ಲ ಆ ಒಂದು ಹಳ್ಳಿಯನ್ನು ಪ್ರವೇಶ ಮಾಡ್ತಿದ್ರೋ ಬೇರೆ ಏನೇನೋ ನೋಡ್ತಾ ಇದ್ದಾರೆ. But those people who were sent by Jesus, ಆದ್ರೆ ಯೇಸು ಸ್ವಾಮಿಯಿಂದ ಕಳಿಸಲ್ಪಟ್ಟಿರುವವರು, those two disciples who were sent by Jesus, ಆ ಯೇಸು ಸ್ವಾಮಿಯಿಂದ ಕಳಿಸಲ್ಪಟ್ಟಿರುವಂತ ಇಬ್ಬರು ಶಿಷ್ಯರು, Jesus said to them, ಅಲ್ಲಿ ಯೇಸು ಸ್ವಾಮಿ ಅವರಿಗೆ ಹೇಳಿದ್ರು, you will see a donkey. ಅಲ್ಲಿ ಒಂದು ಕತ್ತೆಯನ್ನು ನೀವು ನೋಡ್ತೀರಾ. I tell you, ನಿಮಗೆ ನಾನು ಹೇಳ್ತೇನೆ, if Jesus is full in you, ನಿನ್ನ ಒಳಗೆ ಯೇಸು ಸ್ವಾಮಿ ಪೂರ್ತಿಯಾಗಿದ್ರೆ, if the Holy Spirit is full in you, ಪವಿತ್ರಾತ್ಮನು ನಿನ್ನ ಒಳಗೆ ಪೂರ್ತಿಯಾಗಿದ್ರೆ, you will see nothing else, only you will see that donkey is tied. ನೀನು ಬೇರೆ ಏನು ನೀ ನೋಡುವುದಿಲ್ಲ, ಬೇರೆ ಕಟ್ಟಲ್ಪಟ್ಟಿರುವಂತ ಕತ್ತೆಗಳನ್ನು ನೀ ನೋಡ್ತೀಯ. ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀಯ? Wherever you go, ಎಲ್ಲೇ ಹೋದ್ರೇನು ಕೂಡ, it may be a big shopping mall, ಅದು ದೊಡ್ಡ ಶಾಪಿಂಗ್ ಮಾಲ್ ಗೆ ನೀವು or it ಹೋದ್ರೇನು, may be a marriage, ಅಥವಾ ದೊಡ್ಡ ಮದುವೆಗೆ or ನೀವು it may ಹೋದ್ರೇನು, be a ceremony, ಅಥವಾ ದೊಡ್ಡ ಸೆರೆಮನಿಗೆ your ಹೋದ್ರೇನು, heart will long for those people who are without deliverance. ನಿನ್ನ ಆತ್ಮ ಬಿಡುಗಡೆ ಇಲ್ಲದೆ ಇರುವಂತ ಜನರಿಗಾಗಿ ತವಕ ಪಡುತ್ತೆ. Amen. Church, ಸಭೆಯೇ, you and I are called to deliver people who are in the bondage. ನೀನು ನಾನು ಕಟ್ಟಲ್ಪಟ್ಟಿರುವಂತ ಜನರನ್ನು ಬಿಡಿಸುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. Church is not an entertaining place. ಸಭೆಯು ಏನೋ ಒಂದು ಮನೋರಂಜನೆ ಕಾರ್ಯದ ಒಂದು ಸ್ಥಳವಲ್ಲ. It is not the place to celebrate. ಏನೋ ಸುಮ್ಮನೆ ಕೊಂಡಾಡ್ತಾ ಇರುವುದಕ್ಕಾಗಿ ಒಂದು ಸ್ಥಳವು ಸಭೆಯಲ್ಲ. This is the place where every sick people will be delivered. ಇದೇ ಸ್ಥಳದಲ್ಲಿ ಎಲ್ಲಾ ವ್ಯಾಧಿಗಳು ಬಿಡುಗಡೆ ಆಗುವಂತ ಸ್ಥಳವಿದು. This is the place where every curse are broken. ಈ ಸ್ಥಳದಲ್ಲಿ ಎಲ್ಲಾ ಶಾಪಗಳು ಮುರಿಯಲ್ಪಡುವಂತ ಸ್ಥಳವಿದು. This is the place where every sins are washed. ಎಲ್ಲಾ ಪಾಪಗಳು ತೊಳೆಯಲ್ಪಡುವಂತ ಸ್ಥಳವೇ ಸಭೆ
ಅಧ್ಯಾಯವು, do you know in the same chapter, ನಿಮಗೆ ಗೊತ್ತಾ ಅದೇ ಅಧ್ಯಾಯದಲ್ಲಿ amen, Jesus takes this donkey, sits upon this donkey and goes to a temple. ಯೇಸು ಸ್ವಾಮಿ ಆ ಒಂದು ಅದೇ ಕತ್ತೆಯ ಮೇಲೆ ಕೂತು ಆತನು ಆಲಯಕ್ಕೆ ಕರ್ಕೊ Do ಹೋಗ್ತಿದ್ದಾರೆ. you know what he says inside that temple? ಆ ಆಲಯದಲ್ಲಿ ಯೇಸು ಸ್ವಾಮಿ ಏನ್ ಹೇಳ್ತಿದ್ದಾರೆ ಗೊತ್ತಾ? Amen. He says, ಯೇಸು ಸ್ವಾಮಿ ಹೇಳ್ತಾರೆ, this is the house of prayer for all nations. ಇದು ಎಲ್ಲಾ ದೇಶಗಳಿಗೆ ಪ್ರಾರ್ಥನಾಲಯ. Hallelujah. Hallelujah. Amen. Church is a place of prayer. ಸಭೆಯು ಪ್ರಾರ್ಥನೆಯ ಸ್ಥಳ. In that same 21st verse, ಅದೇ 21ನೇ ಅಧ್ಯಾಯದಲ್ಲಿ Jesus healed the sick inside the temple. ಆಲಯದಲ್ಲಿದ್ದ ವ್ಯಾಧಿಯಸ್ಥ ಜನರನಿಗೆ ಯೇಸು ಸ್ವಾಮಿ ಬಿಡುಗಡೆ ಕೊಡ್ತಾರೆ. Today I tell you, ಇವತ್ತು ನಿಮಗೆ ನಾನು ಹೇಳ್ತೇನೆ, listen to me, everyone who are here. ಇಲ್ಲಿರುವಂತ ಪ್ರತಿಯೊಬ್ಬರು ಗಮನಿಸಿ, Church is a place of prayer and church is a place of power. ಸಭೆಯು ಪ್ರಾರ್ಥನೆಯ ಸ್ಥಳ, ಸಭೆಯು ಬಲ ತುಂಬಿರುವಂತ ಸ್ಥಳ. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? If the government has to do something, ಸರ್ಕಾರ ಏನಾದ್ರೂ ಒಂದನ್ನು ಮಾಡಬೇಕಂದ್ರೆ, if the government has to bring out some rules, ಸರ್ಕಾರ ಏನಾದ್ರೂ ಒಂದು ಕಾನೂನನ್ನು ಹೊರಗಡೆ ತರಬೇಕಂದ್ರೆ, first it brings inside the parliament. ಮೊದಲು ಅವರು ಪಾರ್ಲಿಮೆಂಟ್ ಒಳಗೆ ಅದನ್ನು ತರ್ತಾರೆ. Hallelujah. Hallelujah. When the parliament agrees, ಪಾರ್ಲಿಮೆಂಟ್ ಒಪ್ಕೊಂಡ ನಂತರ, when both the houses agrees, ಎರಡು ಪಾರ್ಲಿಮೆಂಟ್ ಮನೆಗಳು ಒಪ್ಕೊಂಡಾಗ, amen, then it will be, amen, out as a law. ನಂತರವೇ ಅದು ಕಾನೂನಾಗಿ ಹೊರ ಬರುತ್ತೆ. I tell you, ನಿಮಗೆ ನಾನು ಹೇಳ್ತೇನೆ, it is same thing with the heaven. ಪರಲೋಕದಲ್ಲೂ ಅದೇ ರೀತಿಯಲ್ಲಿ, If kingdom of God wants to do something on this earth, ದೇವರ ರಾಜ್ಯವು ಭೂಲೋಕದಲ್ಲಿ ಏನಾದ್ರೂ ಒಂದನ್ನು ಮಾಡಬೇಕು ಅಂದ್ರೆ, he brings it first to his parliament, that is the church. ಮೊದಲು ದೇವರು ಆತನ ಪಾರ್ಲಿಮೆಂಟ್ ಗೆ ತರ್ತಾರೆ. ಆತನ ಪಾರ್ಲಿಮೆಂಟ್ ಸಭೆ. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? This is the house of the Lord. ಇದು ದೇವರ ಮನೆ. Amen. We are the ministers of God. ನಾವು ದೇವರ ಸೇವಕರು. If we all agree with one accord here, ನಾವೆಲ್ಲರೂ ಒಮ್ಮನಸ್ಸಿನಲ್ಲಿ ಇಲ್ಲಿ ಒಪ್ಕೊಂಡ್ರೆ, amen, it shall be done in this earth. ಅದು ಭೂಲೋಕದಲ್ಲಿ ನೆರವೇರುತ್ತೆ. That's why Jesus said, ಅದಕ್ಕಾಗಿ ಯೇಸು ಸ್ವಾಮಿ if two ಹೇಳಿದ್ರು, of you agree for something on this earth, it shall be done in heaven. ಭೂಮಿಯಲ್ಲಿ ಇಬ್ಬರು ಯಾವುದಾದ್ರೂ ಒಂದು ಕಾರ್ಯಕ್ಕಾಗಿ ಒಮ್ಮನಸ್ಸಿನಿಂದ ಒಪ್ಕೊಂಡ್ರೆ ಅದು ಭೂಮಿಯ ಪರಲೋಕದಲ್ಲಿ ನೆರವೇರುತ್ತೆ. How many of you say, I understand my authority now? ಎಷ್ಟು ಜನ ಹೇಳ್ತೀರಾ, ನನ್ನ ಅಧಿಕಾರ ನನಗೆ ಈಗ ಅರ್ಥ ಆಗ್ತಾ ಇದೆ? Hallelujah. 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 Hallelujah.